ಮೆಟ್ರೋ ರಿಪೇರಿಯ ಸಂದರ್ಭದಲ್ಲಿ ಮೆಟ್ರೋ ಸಿಬ್ಬಂದಿ ಕನ್ನಡ ಧ್ವಜಕ್ಕೆ ಅಪಮಾನ ಮಾಡಿದ್ರ ಅಂತ ಪ್ರಶ್ನೆ ಮೂಡ್ತಾ ಇದೆ. ತಾಂತ್ರಿಕ ದೋಷವನ್ನು ಸರಿಪಡಿಸೋದಕ್ಕೆ ಮೆಟೀರಿಯಲ್ಗಳನ್ನು ತರ್ತಾ ಇದ್ರು. ಲಾರಿಯಲ್ಲಿ ಮೆಟೀರಿಯಲ್ಗಳನ್ನು ತಂದು ಈ ಮೆಟೀರಿಯಲ್ಗಳನ್ನು ಕಟ್ಟೋದಕ್ಕೆ ಬಳಸಿದ್ದು ಕನ್ನಡದ ಬಾವುಟವನ್ನು. ವಾಹನಕ್ಕೆ ಕ್ಯಾಪ್ ಕಟ್ಟೋದಕ್ಕೆ ಹಗ್ಗದ ಬದಲಾಗಿ ಕನ್ನಡದ ಬಾವುಟವನ್ನು ಬಳಸಿದ್ದಾರೆ. ನಾಡಧ್ವಜವನ್ನು ಬಳಸಿ ಆ ಮೆಟೀರಿಯಲ್ಗಳನ್ನು ಕಟ್ಟಿದ್ದಾರೆ. ನೋಡ್ತಾ ಇದ್ದೀರಿ. ಯಾಕೆ ಈ ರೀತಿ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲೋ ಸಿಕ್ಕಂತ ಕನ್ನಡದ ಧ್ವಜವನ್ನ, ನಾಡಧ್ವಜವನ್ನ ಮೆಟೀರಿಯಲ್ಗಳನ್ನು ತರೋದಕ್ಕೆ, ಅಂದ್ರೆ ಒಂದನ್ನ ಒಂದಕ್ಕೆ ಸೇರಿಸಿ ಹಗ್ಗದ ರೀತಿಯಲ್ಲಿ ಕಟ್ಟೋದಕ್ಕೆ ಕನ್ನಡದ ಧ್ವಜವನ್ನು ಬಳಸಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯವನ್ನು. ಪ್ರಶ್ನೆ ಮೂಡ್ತಾ ಇದೆ. ಇದು ಹಗ್ಗದ ಬದಲು ಕನ್ನಡದ ಧ್ವಜವನ್ನು ಬಳಸಿರೋದು. ಎಷ್ಟೇ ಅವಸರ ಇರಬಹುದು, ಏನೇ ಅರ್ಜೆಂಟ್ ಕಾಮಗಾರಿ ಇರಬಹುದು, ಇಂಥದ್ದನ್ನು ಮಾಡ್ತಾರ ಯಾರಾದರೂ? ಧ್ವಜಕ್ಕೆ ಅದರದ್ದೇ ಆದಂಥ ಗೌರವ ಇದೆ. ಅದನ್ನು ಬಿಟ್ಟು ಅದನ್ನು ಹಗ್ಗದ ರೀತಿಯಲ್ಲಿ ಬಳಸಿದ್ದಾರೆ ಅಂತಂದ್ರೆ ಇವ್ರ ತಲೆಯಲ್ಲಿ ಏನಿದೆ ಅನ್ನೋ ಪ್ರಶ್ನೆ ಮೂಡುತ್ತೆ. ತಾಂತ್ರಿಕ ದೋಷವನ್ನು ಸರಿಪಡಿಸೋದಕ್ಕೆ ಮೆಟೀರಿಯಲ್ಗಳನ್ನು ತರ್ತಾ ಇದ್ರು. ಲಾರಿಯಲ್ಲಿ ಮೆಟೀರಿಯಲ್ಗಳನ್ನು ತಂದು ಈ ಮೆಟೀರಿಯಲ್ಗಳನ್ನು ಕಟ್ಟೋದಕ್ಕೆ ಬಳಸಿದ್ದು ಕನ್ನಡದ ಬಾವುಟವನ್ನು. ವಾಹನಕ್ಕೆ ಕ್ಯಾಪ್ ಕಟ್ಟೋದಕ್ಕೆ ಹಗ್ಗದ ಬದಲಾಗಿ ಕನ್ನಡದ ಬಾವುಟವನ್ನು ಬಳಸಿದ್ದಾರೆ. ನಾಡಧ್ವಜವನ್ನು ಬಳಸಿ ಆ ಮೆಟೀರಿಯಲ್ಗಳನ್ನು ಕಟ್ಟಿದ್ದಾರೆ. ನೋಡ್ತಾ ಇದ್ದೀರಿ. ಯಾಕೆ ಈ ರೀತಿ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲೋ ಸಿಕ್ಕಂತ ಕನ್ನಡದ ಧ್ವಜವನ್ನ, ನಾಡಧ್ವಜವನ್ನ ಮೆಟೀರಿಯಲ್ಗಳನ್ನು ತರೋದಕ್ಕೆ, ಅಂದ್ರೆ ಒಂದನ್ನ ಒಂದಕ್ಕೆ ಸೇರಿಸಿ ಹಗ್ಗದ ರೀತಿಯಲ್ಲಿ ಕಟ್ಟೋದಕ್ಕೆ ಕನ್ನಡದ ಧ್ವಜವನ್ನು ಬಳಸಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯವನ್ನು. ಪ್ರಶ್ನೆ ಮೂಡ್ತಾ ಇದೆ. ಇದು ಹಗ್ಗದ ಬದಲು ಕನ್ನಡದ ಧ್ವಜವನ್ನು ಬಳಸಿರೋದು. ಎಷ್ಟೇ ಅವಸರ ಇರಬಹುದು, ಏನೇ ಅರ್ಜೆಂಟ್ ಕಾಮಗಾರಿ ಇರಬಹುದು, ಇಂಥದ್ದನ್ನು ಮಾಡ್ತಾರ ಯಾರಾದರೂ? ಧ್ವಜಕ್ಕೆ ಅದರದ್ದೇ ಆದಂಥ ಗೌರವ ಇದೆ. ಅದನ್ನು ಬಿಟ್ಟು ಅದನ್ನು ಹಗ್ಗದ ರೀತಿಯಲ್ಲಿ ಬಳಸಿದ್ದಾರೆ ಅಂತಂದ್ರೆ ಇವ್ರ ತಲೆಯಲ್ಲಿ ಏನಿದೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.